ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಾನ್ ಮಾಡಿರೋ ತಪ್ಪಿಗೆ ಚಿಕ್ಕ ಮಾವಂಗ್ ಬೈತಿದ್ದಾರೆ. ಅರೆ, ಈ ವಿಷಯ ಎಲ್ಲ ಯಾಕಮ್ಮ ಈಗ? ರೋನು, ನೀನು ಒಳಗ್ ಹೋಗು. ಪ್ರೋಮಿ, ನೀನು ಸುಬಿನ ಕೋಣೆ ಕರ್ಕೊಂಡು ಹೋಗು. ಆಯ್ತು ದೊಡ್ಡಮ್ಮ. ಮನೋದ ಆಮೇಲೆ ಅವನ್ ಕೈಕಾಲ್ ತೊಳಸ್ತಾಳೆ. ಮಾವನವ್ರೆ, ಇನ್ನೊಂದ್ಸಲ ಇಂಥ ಘಟನೆ ಏನಾದ್ರೂ ನಡೆದ್ರೆ ನೀವು ಮೊದಲು ಮನೆಗೆ ವಿಷಯ ತಿಳಿಸ್ಬೇಕು. ಚಿಕ್ಕಜ್ಜ ಯಾಕೆ ಹೇಳ್ತಾ ಇಲ್ಲ ನಾನ್ ಜಾತ್ರೆ ಮೈದಾನಕ್ ಹೋಗಿದ್ದಕ್ಕೆ ತಡ ಆಯ್ತು ಅಂತ? ಚಿಕ್ಕ ಮಾವನು ಹೇಳ್ತಾ ಇಲ್ಲ, ಅಬ್ದುಲ್ ಕಾಕನೂ ಏನು ಹೇಳ್ತಾ ಇಲ್ಲ. ನಿಂಗೇನಾದ್ರೂ ಗೊತ್ತಾ ಇಲ್ವಾ ಅಂತ ಯಾರಾದ್ರೂ ಬಂದು ನನ್ನ ಹತ್ರ ಕೇಳಿದ್ರೆ ಆಗ ನಾನು ಏನಂತ ಹೇಳಿ? ಆಗ ನೀನು ಸುಮ್ನೆ ಇರ್ಬೇಕು, ಆಯ್ತಾ? ನಾನ್ ಸುಮ್ನಿರೋದ್ರಿಂದಾನೆ ಅಪ್ಪ ಎಲ್ರಿಗೂ ಬೈಯೋ ಹಾಗಾಯ್ತು. ಇದಕ್ಕೆಲ್ಲ ಕಾರಣ ನಾನೇ. ಇದೇನ್ ಸುಬಿ, ನಿನ್ ಸ್ಕೂಲ್ ಕೋಟ್ ಹಾಕೊಂಡ್ ಹೋಗಿದ್ಯಲ್ಲ, ಅದೆಲ್ಲ ಹೋಯ್ತು? ಖಾಕಿ ಬಣ್ಣದ ಬಟ್ಟೆ ಹಾಕೊಂಡಿರೋ ಹುಡುಗ ಆಫೀಸರ್ ಕಣ್ಣಿಗೆ ಮಣ್ಣೆರ್ಚಿದಾನೆ. ಅವನೆಲ್ಲ ಇದ್ರು ಹಿಡೀರಿ. ಹೌದು ಸುಬಿ, ನಿನ್ ಕೋಟ್ನ ಎಲ್ ಬಿಟ್ ಬಂದೆ? ನಿನ್ ಕೋಟ್ನ ಯಾರಿಗಾದ್ರೂ ದಾನ ಮಾಡಿದ್ಯಾ ಸುಭಾಷ್? ಏನಾಯ್ತು ಸುಬಿ? ಅಮ್ಮ ದೊಡ್ಡಮ್ಮ ನಿನ್ನೇನೋ ಕೇಳ್ತಿದ್ದಾರೆ, ಉತ್ತರ ಕೊಡು. ಸುಬಿ, ನಿನ್ ಕೋಟ್ ಎಲ್ಲಿ ಹೋಯ್ತು? ಮಾವನವ್ರೆ, ನೀವೇನಾದ್ರೂ ನೋಡಿದ್ರ ಸುಭಾಷ್ ಅವನ್ ಕೋಟ್ನ ಯಾರಿಗಾದ್ರೂ ದಾನ ಮಾಡದ್ನ ಅಂತ? ಇಲ್ಲ, ನಾನ್ ನೋಡಿಲ್ಲ. ಸುಭಾಷ್, ನೀನೇನಾದ್ರೂ ಹೇಳೋದಿದ್ಯಾ? ನನ್ ಕ್ಲಾಸ್ ಅಲ್ಲಿ ಚಾರ್ಲ್ಸ್ ಅಂತ ಒಬ್ಬ ಇದ್ದಾನೆ. ನನ್ನ ಮತ್ತು ಅವನ್ ಮಧ್ಯ ಜಾತ್ರೆ ಮೈದಾನದಲ್ಲಿ ಒಂದು ಓಟದ ಸ್ಪರ್ಧೆ ಇತ್ತು. ಜಾತ್ರೆ ಮೈದಾನದಲ್ಲ? ಇವತ್ ನೀನು ಜಾತ್ರೆ ಮೈದಾನಕ್ಕೆ ಹೋಗಿದ್ಯಾ? ಜಾನಕಿ, ಓಹ್, ನೀವೆಲ್ರೂ ಇಲ್ಲೇ ಇದ್ದೀರಾ? ಜಾನಕಿ, ವಿಷಯ ಗೊತ್ತಾಯ್ತಾ? ಜಾತ್ರೆ ಮೈದಾನದಲ್ಲಿ ರಿಚರ್ಡ್ಸನ್ ಸಾಹೇಬ್ರ ಕಣ್ಣಿಗೆ ಯಾರೋ ಚಿಕ್ಕ ಹುಡುಗ ಮಣ್ಣೆರ್ಚಿದ್ದಾನೆ. ಅದೆಂಥ ಧೈರ್ಯ ಇರ್ಬೇಕಾ ಹುಡುಗನ್ಗೆ? ನಮ್ಮನೆ ಹುಡುಗ ಆಗಿದ್ದಿದ್ರೆ ಯಾವತ್ತೂ ಅಂತ ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.